ಮಧ್ಯಪ್ರಾಚ್ಯ ಸಮರಕ್ಕೆ ಸದ್ಯಕ್ಕೆ ಕದನ ವಿರಾಮ ಇಲ್ಲ ಅಂತೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮತ್ತಷ್ಟು ಘನಘೋರ ಅಂತ ಹೇಳ್ತಾ ಇದ್ದಾರೆ. ಶಕ್ತಿಶಾಲಿ ಬಾಂಬ್ ದಾಳಿಯ ಬಗ್ಗೆ ಅಮೆರಿಕ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಆದರೆ ಇರಾನ್ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಆಪರೇಷನ್ ಎಪಿಕ್ ಫ್ಯೂರಿ ಮತ್ತಷ್ಟು ಭೀಕರವಾಗಿರಲಿದೆ ಅನ್ನುವಂಥದ್ದನ್ನ ಈಗ ಅಮೆರಿಕನೇ ಹೇಳ್ತಾ ಇದೆ. ಸದ್ಯಕ್ಕೆ ಯುದ್ಧ ಸಂಧಾನದ ಮಾತುಕತೆಯೇ ಇಲ್ಲ ಅಂತ ಹೇಳ್ತಾ ಇದೆ. ಎಷ್ಟೇ ಆದರೂ ಕೂಡ ಅಮೆರಿಕ ಅವಕಾಶ ಮಾಡಿಕೊಡ್ತು, ಇರಾನ್ ಶರಣಾಗದಿದ್ರೆ ಸರ್ವನಾಶ ಆಗಲಿದೆ ಅಂತ ಕಠಿಣವಾಗಿರುವಂಥ ಸಂದೇಶವನ್ನು ಈಗ ಅಮೆರಿಕ ರವಾನಿಸಿದೆ. ದೊಡ್ಡ ಮಟ್ಟದಲ್ಲಿ ಟೈಮನ್ನು ಕೊಡ್ತಾನೆ ಬಂತು, ಆದರೆ ಇರಾನ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಶರಣಾಗದೇ ಇದ್ರೆ ಸರ್ವನಾಶ ಗ್ಯಾರಂಟಿ ಅಂತ ಈಗ ಹೇಳ್ತಾ ಇರೋದು. ಸೊ ನಿನ್ನೆ ರಾತ್ರಿ ಇರಾನ್ 200 ಟಾರ್ಗೆಟ್ ಅನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ನಿನ್ನೆ ರಾತ್ರಿ ಇರಾನ್ನಲ್ಲಿ ಆಗಿರೋದು. ಇರಾನ್ ಪರಮಾಣು ಬಾಂಬ್ ಹೊಂದುವುದು ಅಸಾಧ್ಯ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ಪತರುಗುಟ್ಟಿ ಹೋಗಿದೆ. ನಾವು ಮಧ್ಯಪ್ರಾಚ್ಯ ಯುದ್ಧದ ಹೊಸ್ತಿಲಲ್ಲಿ ಇದ್ದೇವೆ ಅಂತಿದ್ದಾರೆ. ಸದ್ಯಕ್ಕೆ ಪಶ್ಚಿಮ ಏಷ್ಯಾ ಯುದ್ಧಕ್ಕೆ ಬ್ರೇಕ್ ಇಲ್ಲ. ಯುದ್ಧ ಮುಂದುವರಿಯುವ ಬಗ್ಗೆ ಅಮೆರಿಕ ಸುಳಿವನ್ನ ಕೊಟ್ಟಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಕದನ ವಿರಾಮ ಇಲ್ಲ ಅನ್ನುವಂಥದ್ದನ್ನು ಹೆಕ್ಸತ್ ಅವರು ಈಗ ಆ ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಮೆರಿಕ ಬಹಳ ಅವಕಾಶಗಳನ್ನು ಇರಾನ್ಗೆ ಕೊಡ್ತಾ ಬಂತು. ಮೊದಲು 48 ಗಂಟೆ, ತದನಂತರ 5 ದಿನ, ಮತ್ತು ಅದನ್ನು ಕೂಡ ಹಾಗೆ ಮುಂದುವರಿಸ್ಕೊಂಡು ಇನ್ನೊಂದಿಷ್ಟು ಅವಕಾಶ ಕೊಟ್ಟರು. ಯಾವುದು ಕೂಡ ಇರಾನ್ ತಲೆ ಕೆಡಿಸ್ಕೊಳ್ಳಿಲ್ಲ.